ನಮಸ್ಕಾರ. ಎ.ವೈ. ಮುದ್ನಾಳ್, ಕರ್ನಾಟಕ ಮದರಸಾ ಶಿಕ್ಷಣ ಮಂಡಳಿ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳ ಒಕ್ಕೂಟದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಜ್ಯದಲ್ಲಿ ಶಿಕ್ಷಣ ಮದರಸಾ ಮಂಡಳಿ ರಚಿಸಲಿಕ್ಕೆ ನಮ್ಮ ಬೇಡಿಕೆಗಳನ್ನು ಈಗಾಗಲೇ ಸಲ್ಲಿಸಿದ್ದೇವೆ. ಈ ವಿಷಯ ಕುರಿತು ಈ ದಿನಾಂಕ 9/12/2012ರಿಂದ 19/11/2012ವರೆಗೆ 11 ದಿವಸ ಅಧಿವೇಶನ ನಡೀತಾ ಇದೆ ಬೆಳಗಾವಿ ಚಳವಳಿ ಅಧಿವೇಶನದಲ್ಲಿ. ಅದಕ್ಕೆ ಈ ವಿಷಯ ಅವ್ರಿಗೆ ಏನಪ್ಪಾ ಅಂದ್ರೆ ಪ್ರಸ್ತಾವನೆ ಮಾಡಲಿಕ್ಕೆ ನಾವು ಒತ್ತಡ ಮಾಡ್ಲಾಕತ್ತೀವಿ. ಕಾರಣ ಅಂದ್ರೆ ಸನ್ 1995ರಿಂದ ಇದು ಮದರಸಾ ಶಿಕ್ಷಣ ಮಂಡಳಿ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಹಂಗೆ ಪೆಂಡಿಂಗ್ ಹೋಯ್ತು. ಮುಂದೆ 2024ರಲ್ಲಿ ದೇಶದ 30 ರಾಜ್ಯಗಳಲ್ಲಿ ಮದರಸಾ ಶಿಕ್ಷಣ ಮಂಡಳಿ ರಚನೆ ಮಾಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಇಲ್ಲ. ಒಂದು ಸಣ್ಣ ಜಿಲ್ಲೆ ಮಿಜೋರಾಂ, ನಮ್ಮ ಬಿಜಾಪುರದಷ್ಟೇ ಇದೆ. ಸಿಕ್ಕಿಂ, ಅದು ಬಿಜಾಪುರದಷ್ಟೇ ಇದೆ. ಅಲ್ಲಿ ಬರೀ ಒಂದು 6-7 ಲಕ್ಷ ಜನ ಅಷ್ಟೇ ಮುಸ್ಲಿಮ್ಸ್ ಇದ್ದಾರೆ. ಅಲ್ಲಿ ಒಂದು ಮದರಸಾ ಮಂಡಳಿ ಇದೆ. ಇವತ್ತು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ 6 ಕೋಟಿ ಜನಸಂಖ್ಯೆ ಇದೆ. ಮುಸ್ಲಿಂ ಸಮುದಾಯ 1 ಕೋಟಿಗಿಂತ ಮೀಲಿದ್ದಾರೆ. ಆದ್ರೂ ನಮ್ಮದು ಮದರಸಾ ಮಂಡಳಿ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಸಾಕಷ್ಟು ದುಡ್ಡು ಬರ್ತಾ ಇದೆ. ಸುಮಾರು 2020ರಿಂದ ಕಳೆದ 24 ವರ್ಷದಿಂದ ಸಾವಿರಾರು ಕೋಟಿ ಅನುದಾನ ಬಂದರೂ ಕೂಡ ಆ ಅನುದಾನ ಶಿಕ್ಷಣ ಇಲಾಖಾಧಿಕಾರಿಗಳು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಅಧಿಕಾರಿಗಳು ಆ ಯೋಜನೆಯಲ್ಲಿ ಬಂದ ಅನುದಾನ ಬೇರೆ ಯೋಜನೆಗಳಿಗೆ ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ. ಹೀಗಾಗಿ ಆ ಮದರಸಾ ಮಂಡಳಿ ರಚನೆ ಆಗದೇ ಇರೋದ್ರಿಂದ ಸಮುದಾಯದ ಮಕ್ಕಳು 12 ಲಕ್ಷ ಮಕ್ಕಳು ಧಾರ್ಮಿಕ ಶಿಕ್ಷಣ ಮದರಸಾ ಶಿಕ್ಷಣದ ವಂಚಿತರಾಗಿದ್ದಾರೆ. ಆ 12 ಲಕ್ಷದ ಮಕ್ಕಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿರುತ್ತದೆ. ರಾಜ್ಯದಲ್ಲಿ ಸಾಕಷ್ಟು ಸಲ ನಾವು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಮದರಸಾ ಮಂಡಳಿ ರಚಿಸಿ ಅಂತ ಸರ್ಕಾರಕ್ಕೆ ಸಾಕಷ್ಟು ಮನವರಿಕೆ ಮಾಡಿದ್ರು ಕೂಡ ಅದನ್ನು ಮಾಡ್ತಾ ಇಲ್ಲ. ಈಗೇನಪ್ಪಾ ಅಂತಂದ್ರೆ ಯಾವ ರೀತಿ ನಮ್ಮಲ್ಲಿ ವಕ್ಫ್ ಬೋರ್ಡ್ ಸಮಸ್ಯೆ ಬಂತು, ಆ ರೀತಿ ಬೀದಿಯಲ್ಲಿ ನಾವು ಹೋರಾಡೋದು ಒಂದು ಅನಿವಾರ್ಯವಾಗಿದೆ. ರಾಜ್ಯದಲ್ಲಿ ಸರ್ಕಾರದ ಯೋಜನೆಗಳನ್ನು ಸರ್ಕಾರಿ ಯಂತ್ರ ಹಣ ದುರುಪಯೋಗಪಡಿಸ್ಕೊಡ್ತಾ ಇದೆ. ಆ ಹಣ ದುರುಪಯೋಗ ಆದ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ 12,000 ಕೋಟಿ ರೂಪಾಯಿ ಈಗಾಗಲೇ ಸರ್ಕಾರಿ ಯಂತ್ರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಅದನ್ನು ವಿಚಾರಣೆ ಮಾಡಬೇಕು. ಮತ್ತು ನಮ್ಮ ಮದರಸಾ ಮಂಡಳಿ ಅವಶ್ಯಕತೆ ಇದೆ. ರಾಜ್ಯದಲ್ಲಿ ಮದರಸಾ ಮಂಡಳಿ ರಚನೆ ಆದರೆ ಅದೊಂದು ಪ್ರತ್ಯೇಕ ಒಂದು ಇಲಾಖೆ ಆಗ್ತದೆ. ಅದಕ್ಕೆ ಪ್ರತ್ಯೇಕ ಆದ ಒಂದು ಯೋಜನೆ ಬರ್ತದೆ, ಅದಕ್ಕೆ ಅನುದಾನ ಬರ್ತದೆ, ಅದು ಎಲ್ಲರಿಗೂ ಸಮ ಬರ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ, ಬರೀ ಒಂದು ಸೆಕ್ರೆಟರಿಗೆ ಅವನ ಬಿಟ್ಟು ಕೊಡ್ಲಿ, ಅವ ಯಾರಿಗೋ ಕೊಟ್ಟು ಕೇಸಿ ನಾ ಎಲ್ಲ ಬರೋರು ಆಗ್ಯದ ಅಂತ ಹೇಳ್ಬಿಡ್ತಾನೆ. ಮುಂದೆ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಪ್ರತ್ಯೇಕ ಮದರಸಾ ಮಂಡಳಿ ರಚಿಸೋದ್ರಿಂದ ರಾಜ್ಯದ ಪ್ರತಿ ಗ್ರಾಮ, ನಗರ, ವಾರ್ಡ್, ಬಡಾವಣೆಯಲ್ಲಿ ಒಂದೊಂದು ಶಾಲೆಗಳನ್ನು ತೆಗಿತದೆ ಮತ್ತು ಮದರಸಾ ಶಿಕ್ಷಣ ಕೇಂದ್ರಗಳು ಅವೆಲ್ಲ ಸೌಲಭ್ಯ ಸಿಗ್ತದೆ ಮತ್ತು ಎಲ್ಲಾ ಮಕ್ಕಳಿಗೂ ಧಾರ್ಮಿಕ ಶಿಕ್ಷಣ ಸಿಗ್ತದೆ. ರಾಜ್ಯಕ್ಕೆ ಮದರಸಾ ಮಂಡಳಿ ಶಿಕ್ಷಣ ಸಂಸ್ಥೆ ಮಾಡ್ತಾ ಇಲ್ಲ. ಅದಕ್ಕೆ 24 ವರ್ಷದಿಂದ ರಾಜ್ಯಕ್ಕೆ ಮದರಸಾ ಮಂಡಳಿ ಶಿಕ್ಷಣ ಸಂಸ್ಥೆ ಮಾಡ್ತಾ ಇಲ್ಲ. ಅದಕ್ಕೆ 24 ವರ್ಷದಿಂದ ಮತ್ತು ಆಮೇಲೆ ಪ್ರಕಾರ ಸುಪ್ರೀಂ ಕೋರ್ಟ್ ಮೇಲೆ ಆರ್ಡರ್ ಕೊಡ್ತಾರೆ ಮದರಸಾ ಮಂಡಳಿ ರಚನೆ ಮಾಡಿ. ರಾಜ್ಯದಲ್ಲಿ ಮದರಸಾ ಮಂಡಳಿ ಪ್ರತಿ ರಾಜ್ಯದಲ್ಲಿ ಮದರಸಾ ಮಂಡಳಿ ಇದೆ. ನಾವು ಕರ್ನಾಟಕದಲ್ಲಿ ಮಾತ್ರ ಇಲ್ಲ. ಅದರ ಗರಂಟಾಗಿ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆ ಯೋಜನೆ ಅನುದಾನ ಮದರಸಾಗಳು ಕೊಡ್ತಾ ಇಲ್ಲ. ಬೇರೆ ವರ್ಗಗಳಿಗೆ ನಿಯೋಜನೆ ಮಾಡಿ ಅದನ್ನು ಅನುದಾನ ಖರ್ಚು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಈಗ ಅಂದರೆ ಈಗ ಅಧಿವೇಶನ ನಡೆದಿದೆ, ಅಲ್ಲಿ ಈ ವಿಷಯ ಚರ್ಚಿಸಬೇಕು ಅಂತೇಳಿ ಉದ್ದೇಶದಿಂದ ಸರಿ ಸರಿ ಅಧ್ಯಕ್ಷ ಸದಸ್ಯರ ಈಗ ತೋಳ್ತೀನಿ ಸಿಎಂ ಅವರು, ಅದು ಸಿಎಂ ಅವರು ಓಕೆ. ಪ್ರತಿ ರಾಜ್ಯದಲ್ಲಿ ಮದರಸಾ ಮಂಡಳಿ ಇದೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಲ್ಲ. ಅದರ ಗರಂಟಾಗಿ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆ ಯೋಜನೆ ಅನುದಾನ ಮದರಸಾಗಳಿಗೆ ಕೊಡ್ತಾ ಇದ್ದಾರೆ. ಬೇರೆ ವರ್ಗಗಳಿಗೆ ನಿಯೋಜನೆ ಮಾಡಿ ಅದನ್ನು ಅನುದಾನ ಖರ್ಚು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಈಗ ಅಂದರೆ ಈಗ ಅಧಿವೇಶನ ನಡೆದಿದೆ, ಅಲ್ಲಿ ಈ ವಿಷಯ ಚರ್ಚಿಸಬೇಕು ಅಂತೇಳಿ ಉದ್ದೇಶ. मैं अब्दुल हमीद इनामदार RTI एक्टिविस्ट। आज हमें कर्नाटक अधिवेशन में हमारे चीफ मिनिस्टर को ये मदरसा बोर्ड के लिए डिस्कशन के वास्ते आज DC के थ्रू एक मेमोरेंडम दिए। ये सुप्रीम कोर्ट के आदेश के हिसाब से
पूरे हिंदुस्तान में हर स्टेट में मदरसा बोर्ड की एक कमेटी है। हमारे यहाँ सिर्फ कर्नाटक में नहीं है, तो इसकी वजह से जल्द इसे निर्माण करो बोल को आज एक हमें मेमोरेंडम देने आए थे। इसके बारे में हमारे प्रेसिडेंट वाई.एस. मुदना साहब सही पूरी तफसील से बता सकते। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।